ಅವರಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಭ್ರಷ್ಟಾಧಿಕಾರಿ ಧೂಳಪ್ಪ ಅವರಿಗೆ ಹೇಳಿ ಧಿಕ್ಕಾರ. ಕೃಷಿ ಇಲಾಖೆ ಧೂಳಪ್ಪ ಅವರಿಗೆ ಹೇಳಿ ಧಿಕ್ಕಾರ. ತಾಲೂಕು ಔರಾದ್ ಸಮಿತಿ ಔರಾದ್ ಬಿ ವತಿಯಿಂದ ಮನವಿಯನ್ನು ಪಡೆಯಲಾಗಿ ಈ ಮನವಿ ಪ್ರಕಾರ ಅಥವಾ ದೂರಿನ ಪ್ರಕಾರ ಏನು ಅಂಶಗಳನ್ನು ಅಳವಡಿಸಿದರೆ ಈ ಒಂದು ಅಂಶಗಳ ಪ್ರಕಾರ ನಾವು ಕ್ರೋಢೀಕರಿಸಿ ಸಂಬಂಧಪಟ್ಟಂಥ ಅಧಿಕಾರಿಯವರಿಗೆ ಮೇಲಧಿಕಾರಿಯವ್ರ ಮೇಲಿರ್ತಕ್ಕಂಥ ಅಧಿಕಾರಿಗಾಗಲಿ ಅಥವಾ ಮಾನ್ಯ ಜಿಲ್ಲಾಧಿಕಾರಿಗಾಗಲಿ ಅಥವಾ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಸಿ ಒ ಅವರಿಗೆ, ಯಾಕಂದ್ರೆ ಅವ್ರಿಗೆ ನೇರವಾಗಿ ಅವರೇ ಇರ್ತಾರದು, ಅವ್ರ ಅಂಡರ್ದಾಗ ಇರ್ತಾರೆ. ಸೊ ಅವರಿಗೆ ಮುಂದಿನ ಕ್ರಮಕ್ಕಾಗಿ ನಾವು ಇವರಿಗೆಂದ ಜರುಗಿಸ್ಲಿಕ್ಕೆ ಒತ್ತಾಯ ಮಾಡ್ತೇನೆ. ಅದರ ದಲಿತ ಸಂಘರ್ಷ ಸಮಿತಿ ಔರಾದ್ ಘಟಕದ ಸಂಚಾಲಕರಾದ ಸುಭಾಷ್ ಲಾದಾ ಅವರ ನೇತೃತ್ವದಲ್ಲಿ ಔರಾದ್ ಕೃಷಿ ಸಹಾಯಕ ನಿರ್ದೇಶಕರ ಭ್ರಷ್ಟಾಚಾರ ಮತ್ತು ಅವರ ದುರಾಡಳಿತದ ವಿರುದ್ಧ ಸುಮಾರು ದಿನಗಳಿಂದ ಹೋರಾಟಗಳನ್ನು ಮಾಡ್ಕೋತಾ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೂ ಸಂಬಂಧಪಟ್ಟ ಇಲಾಖೆ ಸಚಿವರಿಗೂ ಸುಮಾರು ಸರಿ ಮನವಿ ಪತ್ರಗಳು ನೀಡಿದರೂ ಕೂಡ ಇಲಾಖೆಯ ಅಧಿಕಾರಿಗಳಾಗಲಿ ಸಚಿವರಾಗಲಿ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ. ಕೂಡಲೇ ಈ ಒಂದು ಭ್ರಷ್ಟಾಧಿಕಾರಿ ವಿರುದ್ಧ ಕಾನೂನಾತ್ಮಕ ತನಿಖೆ ನಡೆಸಿ ಅವನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಕೂಡಲೇ ಅವರನ್ನು ಸೇವೆಯಿಂದ ಅಮಾನತುಗೊಳಿಸಬೇಕು. ಯಾಕಂದರೆ ಈಗಾಗಲೇ ರೈತರ ಜೊತೆ ಚೆಲ್ಲಾಟ ಆಡ್ತಕ್ಕಂಥ ಒಬ್ಬ ಕೃಷಿ ಅಧಿಕಾರಿ, ರೈತರಿಗೆ ಸಿಗದೆ ತನ್ನ ಮೋಜು ಮಸ್ತಿಯಲ್ಲಿ ಇರ್ತಕ್ಕಂಥ ಒಬ್ಬ ಅಧಿಕಾರಿ ಇದ್ದಾರೆ. ಅವ್ರ ವಿರುದ್ಧ ತನಿಖೆ ನಡೆಸಬೇಕು. ತನಿಖೆ ನಡೆಸಿ ಕೂಡಲೇ ಅವರನ್ನು ಅಮಾನತುಗೊಳಿಸಬೇಕಂತೇಳಿ ಈಗಾಗಲೇ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹೋರಾಟ ಮಾಡ್ತಾ ಇದ್ರು ಕೂಡ ಅದಕ್ಕೆ ಅಧಿಕಾರಿಗಳು ಕಿವಿಗೊಡ್ತಾ ಇಲ್ಲ. ಇದೇ ಒಂದು ವೇಳೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಇದು ಕಾನೂನಾತ್ಮಕ ಹೋರಾಟದ ಜೊತೆಗೆ ಬೀದಿಗಳು ಇನ್ನೂ ಉಗ್ರ ಹೋರಾಟ ಆಗ್ತಕ್ಕಂಥ ಅನಿವಾರ್ಯತೆ ಎದುರಾಗ್ತದೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ ಹೇಳಿ ಈ ಮುಖಾಂತರ ನಾನು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ, ತಾಲೂಕು ಆಡಳಿತಕ್ಕೆ ಆಗ್ರಹಿಸ್ತೇನೆ. ಅವರ ಆಡಳಿತ ದುರುಪಯೋಗ ಪಡಿಸಿಕೊಂಡು ಆಯ್ತು, ಭ್ರಷ್ಟಾಚಾರದ ಮೂಲ ಅವರಲ್ಲೇ ಇದೆ. ಅವ್ರ ಬಲ್ಲಿ ಏನಂತಂದ್ರೆ ಅವರಿಗೆ ಇದು ಕೊಂಬೆ ಹೆಂಗೆ ಬರ್ತಾವ ಆ ಟೈಪ್ ಅವ್ರದ್ದು ಪ್ರವೃತ್ತಿ ಆಗ್ಯದ. ಈಗ ರೈತರು ಯಾರಾದ್ರೂ ಫೋನ್ ಹಚ್ಚಿದ್ರು ಸರ್ ಬ್ಲಾಕ್ ಮಾಡ್ತಾರೆ. ಮತ್ತು ಇನ್ನೊಂದು ಏನಂತಂದ್ರೆ ಅದರಲ್ಲಿ ಸ್ಪೆಷಲ್ ದಲಿತರು ಫೋನ್ ಹಚ್ಚಿದ್ರು ಅದು ಬ್ಲಾಕ್ ಮಾಡ್ತಾರೆ ಸರ್. ಇದು ಬ್ಲಾಕ್ ಮಾಡಿದ್ರೆ ನಾವು ಸುಮಾರು ಜನರದ್ದು ನಾವು ಬ್ಲಾಕ್ ಫೋನ್ ತೋರಿಸ್ತೇವೆ. ಇವತ್ತು ನಮ್ಮಲ್ಲಿ ಎವಿಡೆನ್ಸ್ ಅದ. ಮತ್ತು ಇನ್ನೊಂದು ಏನಂತಂದ್ರೆ ಡೆಮೋ ಬೀಜ ಏನಂತಂದ್ರೆ ವಿತರಣೆ ಮಾಡ್ಬೇಕು. ಹೋದ ವರ್ಷದಿಂದ ಆ ವರ್ಷದ ಬೀಜಕ್ಕೆ ನಾವು ಯಾರ್ಯಾರಿಗೆ ಕೊಟ್ರಿ ಅಂತ ಹೇಳಿ ಕೇಳಿದಾಗ ಅವ್ರೇನು ಹೇಳ್ತಾರ ಅಂತಂದ್ರೆ ಇವ್ರಿಗೆ ಎಲ್ಲಿ ಲೆಕ್ಕ ಕೊಡಬೇಕು ಅಂತ ತಿಳ್ಕೊಂಡು ಸುಭಾಷಿಗೆ 1 ಕ್ವಿಂಟಲ್ ಕೊಟ್ರೆ ಸಾಕಂತ ಹೇಳಿ ನನಗೆ 1 ಕ್ವಿಂಟಲ್ ಕೊಟ್ರ ಸರ್. ಇವತ್ತು ನಮ್ಮ ಮನೆಗದ ಬೀಜ ಇವ್ರು ಮಾರ್ಕೊಲಿ ಅವ್ನಿಗೆ ಬದಲಾ ಮಾಡ್ರ ಅಂತಂದ್ರೆ ಅದು ನಮ್ಮ ಮನೆಗದ ಇವತ್ತು ಬೀಜ. ಆ ಬೀಜಕ್ಕೆ ನಾ ಏನಂತಂದ್ರೆ ಎದುರು ಇಟ್ಕೊಂಡು ಅವ್ರಿಗೆ ಕೊಡೋ ಎವಿಡೆನ್ಸ್ ಬಂದಾಗ ಅದು ಇದು ಇನ್ಕ್ವೈರಿ ಬಂದಾಗ. ಮತ್ತು ಇನ್ನೊಂದು ಏನಂತಂದ್ರೆ ಅಲ್ಲಿ ಪ್ರೀತಮ್ ಎಂಬ ಒಬ್ಬ ಹುಡುಗನ ಸರ್. ಆ ಪ್ರೀತಮ್ ಎಂಬ ಹುಡುಗ ಅವನು ಫೋನ್ ಪೇ ಬಂತಂದ್ರೆ NMR ತೆಗಿತಾನೆ ಸರ್ ಬೇರೆಯವ್ರು. ಯಾವುದು ಉದ್ಯೋಗ ಖಾತ್ರಿ ಯೋಜನೆ ಇವೆಲ್ಲ ಏನು ತೋರಿಸ್ತಾವ ಅಂತಂದ್ರೆ ಇವರು ದುರಾಡಳಿತ. ಇದು ಎಂಥದ್ದಾಗ್ಯದ ಅಂದ್ರೆ ಇದು ಹುಕುಂಶಾಹಿರಿ. ನಾ ಹೇಳಿಂದೇ ನಡಿಬೇಕು, ನಾ ಹೇಳಿಂದೇ ಮಾಡ್ಬೇಕು. ಯಾರು ಅಂದ್ರೆ ಧೂಳಪ್ಪ. ಇಂಥ ಒಂದು ಧೂಳಪ್ಪನಂಥ ಅಧಿಕಾರಿಗೆ ಇಮಿಡಿಯೇಟ್ ಆಗಿ ಇವನಿಗೆ ಏನಂತಾರೆ ಸಸ್ಪೆಂಡ್ ಮಾಡಬೇಕು. ಇವನಿಗೆ ಒಂದು ಇಂಥ ಜೈಲಿಗೆ ಕಳಿಸ್ಬೇಕಂತಂದ್ರೆ ಕೊಳಚೆ ಪ್ರದೇಶ ಅಂಥ ಜೈಲಿಗೆ ಇವನಿಗೆ ಕಳಿಸ್ಬೇಕು. ಇವನು ಅಧಿಕಾರಿ ದುರುಪಯೋಗ ಮಾಡೋ ಕಡೆ ಎಲ್ಲ ದೇವರು ಎಲ್ಲ ಇಷ್ಟೆಲ್ಲ ಕೊಟ್ಟರು ಬಿ ಇಷ್ಟೆಲ್ಲ ನೋಡ್ರಿ ಇಷ್ಟೆಲ್ಲ ಅದ್ರ ಬಿ ಸಹ ಅವನಿಗೆ ಏನಂತಂದ್ರೆ ರೈತರಿಗೆ ಎಷ್ಟು ಶೋಷಣೆ ಮಾಡತ್ತಾನಂತಂದ್ರೆ ನೋಡ್ರಿ ಅನ್ಸಾರಿ ಅವರಿದ್ದಾಗ ಎಕ್ಸಾಂಪಲ್ ಹೇಳತ್ತೀನಿ. ಅನ್ಸಾರಿ ಅವರಿದ್ದಾಗ ಒಂದು ವಾರದಾಗ ಒಂದ್ಸಲ ಒಂದು ರೈತನ ಹೊಲಕ್ಕೆ ಹೋಗಿ ಮಣ್ಣು ಪರೀಕ್ಷೆನೋ ಇನ್ನೊಂದು ಅವ್ರ ಕಷ್ಟ ಸುಖನೋ ಕೇಳ್ತೀವಿ. ಇವ ದೊಡ್ಡ ಮನುಷ್ಯರಿ, ಇವ ದೊಡ್ಡ ಮ್ಯಾಲಿಂದ ಬಂದನವ, ಮ್ಯಾಲಿಂದ ಬಿದ್ದಿನವನ. ಇವನಿಗೆ ಏನಂತಂದ್ರೆ ಹಿಂಗೆ ಇದು ಕಾಣಲ್ಲ ಉಂಟು ಸರ್. ಏನು ಕಾಣ ಉಂಟು ಅಂತಂದ್ರೆ ಇವ್ರು ರೈತರು ಇವ್ರಿಗೇನು ಕೇವಲವಾಗಿ ನೋಡ್ಬೇಕೆಂಬ ಒಂದು ಮನಸ್ಥಿತಿ ಉಂಟಾಗ್ಯದ. ಯಾವುದರ ಒಂದು ಹೊಲಕ್ಕೆ ಹೋಗಿ ಇವ್ರನ್ನ ಮಣ್ಣು ಪರೀಕ್ಷೆ ಮಾಡ್ರ ಅಂತ ಇವತ್ತು ಅಲ್ಲಿ ನಾವೇನಂತಂದ್ರೆ ಅವ್ರಿಗೆ ಕ್ಷಮಾಪಣೆ ಮಾಡ್ತೇವೆ. ಅವ್ರ ಬಲ್ಲ ಅದು ಇವತ್ತು ಹೋಗಿಂದ ಒಂದು ಬೇರೆ ಕಡಿಲ್ಲ. ಅದಕ್ಕೆ ಇಂಥ ಭ್ರಷ್ಟ ಅಧಿಕಾರಿಗೆ ತಾಲೂಕಿನಿಂದ ತೆಗೆದಾಕಿ ಸಸ್ಪೆಂಡ್ ಮಾಡ್ಬೇಕಂತ ಅದು ಜಿಲ್ಲಾಡಳಿತ. ಒಂದು ವೇಳೆ ಇದಕ್ಕೆ ಕ್ರಮ ಕೈಗೊಳ್ಳದೆ ಇದ್ದಲ್ಲಿ ಮುಂದೆ ಒಂದು ವಾರದೊಳಗೆ ಕ್ರಮ ಕೈಗೊಳ್ಳದೆ ಇದ್ದಲ್ಲಿ ಇದು ಏನಂತಂದ್ರೆ ಜಿಲ್ಲಾ ಅಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಹೆಸರು ಸುಭಾಷ್. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.